ಹಲೋ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಾವು ಪಲಾವ್ ಮಾಡ್ತಾಯಿದ್ದೀರಿ, ಅಂದರೆ ವೆಜ್ ಪಲಾವ್ ಮಾಡ್ತಾಯಿದ್ದೀರಿ. ಸೊ ಈಗ ಕುಕ್ಕರ್ ಇಟ್ಟಿದ್ದೀವಿ ಸ್ಟವ್ ಮೇಲೆ. ಅದರಲ್ಲಿ ಆಯಿಲು ಒಂದು 4-5 ಸ್ಪೂನಷ್ಟು ಆಯಿಲ್ ಹಾಕಿದ್ದೀವಿ. ನೆಕ್ಸ್ಟು ಸಾಸಿವೆ ಹಾಕಿದ್ದೀವಿ. ಒಂದು 2-3 ಮಿನಿಟ್ಸು ಅದು ಸಾಸಿವೆ ಎಲ್ಲ ಚೆನ್ನಾಗಿ ಸಿಗ್ಲವರೆಗೂ ವೆಯ್ಟ್ ಮಾಡ್ತಾಯಿದ್ದೀವಿ. 1-2-3 ಮಿನಿಟ್ಸ್ ವೆಯ್ಟ್ ಮಾಡಿ ಫ್ರೆಂಡ್ಸ್. ಸೊ ಮಾರ್ನಿಂಗ್ ಇವತ್ತು ಸ್ವಲ್ಪ ಲೇಟಾಗಿ ಎದ್ಬಿಟ್ಟಿದ್ದೀವಿ, ನಾನು ಮತ್ತು ನಮ್ಮ ಸಿಸ್ಟರ್ ಇಬ್ಬರೂ. ಸೊ ಇಬ್ಬರು ಸೇರಿಬಿಟ್ಟು ಪಲಾವ್ ಮಾಡೋಣ ಅಂತ ಮಾಡ್ತಾಯಿದ್ದೀವಿ. ಜೊತೆಗೆ ನೋಡಿ, ನನ್ನ ಮಗ ಕೂಡ ಈಗಷ್ಟೇ ಎದ್ದಿದ್ದಾನೆ, ಅವನು ಕೂಡ ಜೊತೆಲಿದ್ದಾನೆ. ಅಲ್ಲೋ ನೋಡಿ ಫ್ರೆಂಡ್ಸ್, ಈಗ ಸಾಸಿವೆ ಚೆನ್ನಾಗಿ ಸಿಗ್ತಾ ಇದೆ, ಗೊತ್ತಾಗ್ತದೆ. ಈಗ ಅದಾದಮೇಲೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ಏನೇನು ಹಾಕಬೇಕು ಇದೆಲ್ಲ ಒಂದು 40 ರೂಪೀಸ್ ಅಷ್ಟೇ. ಫುಲ್ಲು ಇದೆಲ್ಲ ಇರುತ್ತೆ ವಿತೌಟ್ ಕಾಜು. ಸೊ ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಜೊತೆಲೇ ಬರುತ್ತೆ. ಇದು ಸ್ವಲ್ಪ ಹಂಗೆ ಫ್ರೈ ಆಗಲಿ. ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡೋಣ. 2 ಮಿನಿಟ್ಸ್ ಏನು ಬೇಕಾಗಿಲ್ಲ. ಸೊ ನೆಕ್ಸ್ಟು ಮೆಣಸಿನ್ಕಾಯಿ ಹಾಕ್ತಾಯಿದ್ವಿ. ಸೊ ಇವತ್ತು 4 ಮೆಣಸಿನ್ಕಾಯಿ ಅಷ್ಟೇ ತಗೊಂಡಿದ್ದೀವಿ ನಾವು. ನಮ್ಮ ಮನೇಲಿ ಒಂದು 4 ಜನ ಮಕ್ಕಳಿದ್ದಾರೆ. ಸೊ ಅವ್ರಿಗೆಲ್ಲ ಖಾರ ಇರಬಾರ್ದು, ತುಂಬ ತಿನ್ನೋದಿಲ್ಲ. ನೆಕ್ಸ್ಟು ಆನಿಯನ್ ಹಾಕ್ತಾಯಿದ್ವಿ. ಆನಿಯನ್ ಎಲ್ಲ ಸ್ವಲ್ಪ ಗೋಲ್ಡಿಶ್ ಬರೋವರೆಗೂ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಮಧ್ಯ ನನ್ನ ಮಗ ಟಿ ಮಾಡ್ತಾಯಿದ್ದಾನೆ, ನಾನು ಹಾಕಬೇಕು ಅಂತ. ಸೊ ನೆಕ್ಸ್ಟು ಗೋಡಂಬಿ ಹಾಕ್ತಾಯಿದ್ದೀವಿ. ಈ ಗೋಡಂಬಿನ ಆನಿಯನ್ ಆದಮೇಲೆ ನಾವು ಯಾಕೆ ಹಾಕ್ತಾಯಿದ್ದೀವಿ ಅಂದರೆ, ಡೈರೆಕ್ಟ್ ಆಯಿಲ್ಗೆ ಹಾಕಿದ್ರೆ ಫುಲ್ ಒಂಥರ ಬ್ಲ್ಯಾಕ್ ಕಲರ್ ಆಗಿಬಿಟ್ಟಿದೆ. ಫುಲ್ ಬ್ಲ್ಯಾಕ್ ಕಲರ್ ಆಗಿರುತ್ತೆ. ಅದಕ್ಕೋಸ್ಕರ ಈ ಗೋಡಂಬಿನ ಇವಾಗ ಹಾಕ್ತಾಯಿದ್ದೀವಿ. ಸೊ ಜಸ್ಟ್ ಒಂದು ಗೋಲ್ಡಿಶ್ ಕಲರ್ ಬಂದರೆ ಸಾಕು, ಒಳ್ಳೆ ಟೇಸ್ಟ್ ಇರುತ್ತೆ ಅಂತ ಇದನ್ನು ಹಾಕ್ತಾಯಿದ್ದೀವಿ. ಸೊ ಮೇಥಿ ಮತ್ತು ಇದು ಕಲರ್ ಬರೋಕ್ಕೆ ಇದು ಹಾಕ್ತಾಯಿದ್ದೀವಿ ನೋಡಿ. ಇದು ಆಪ್ಷನ್ನು, ನಿಮ್ಗೆ ಇದನ್ನು ಹಾಕ್ಕೊಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಸೊ ಮೇಥಿ ಹಾಕಿದ್ರೆ ಒಂದು ಒಳ್ಳೆ ಗಮ್ ಅಂತ ಸ್ಮೆಲ್ಲು. ನೆಕ್ಸ್ಟು ಟೊಮೆಟೊ ಆಡ್ ಮಾಡ್ತಾಯಿದ್ದೀನಿ. ಒಂದೊಳ್ಳೆ ಚೆನ್ನಾಗಿರೋ ಮಿಕ್ಸ್ಕೊಳ್ಳೋಣ. ಈ ಟೊಮೆಟೊ ಎಲ್ಲ ಸ್ವಲ್ಪ ಸ್ಮ್ಯಾಶ್ ಆಗಿ. ನಾವು ವಿಡಿಯೋ ಮಾಡ್ತಿದ್ದೀವಿ ನೋಡಿ, ನಮ್ಮ ಮಕ್ಕಳು ಇಬ್ಬರೂ ಕುತ್ಕೊಂಡು ಸಪ್ಪೆ ತಿಂತಿದ್ದಾರೆ. ಸೊ ನಾವು ಏನಾದರೂ ತಿಳ್ಕೊಳ್ಳೋಣ ಎತ್ತಿರೋಣ ಅಂದರೆ ಅವ್ರು ರಂಪ ರಾಮಾಯಣ ಮಾಡಿಬಿಡ್ತಾರೆ. ರೋಸ್ಟ್ ಮಾಡಿಲ್ಲ ನೋಡಿ, ನಾನು ತುಂಬ ಆನಿಯನ್ನ ರೋಸ್ಟ್ ಮಾಡಿಲ್ಲ. ಜಸ್ಟ್ ಸ್ವಲ್ಪ ಕಲರ್ ಚೇಂಜ್ ಆಗಿ ಸಾಫ್ಟ್ ಆಗಿದೆ. ಸೊ ಆಮೇಲೆಲ್ಲ ಅದು ವಾಟರ್ ಚೆನ್ನಾಗಿ ಬೆಂದ್ಬಿಟ್ಟು ಮಿಕ್ಸ್ ಆಗಿಬಿಟ್ಟಿದೆ. ಸೊ ಟೊಮೆಟೊನೂ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಈಗ ನಾನು ಇದಕ್ಕೆ ವೆಜಿಟೇಬಲ್ಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ ನೋಡಿ, ಕ್ಲೀನಾಗಿ ಕಟ್ ಮಾಡ್ಕೊಂಡು ತೊಳೆದು ಇಟ್ಕೊಂಡಿದ್ದೀನಿ. ಸೊ ನಂಗೆ ಕ್ಯಾರೆಟ್ ಇಷ್ಟ, ಸೊ ಫಸ್ಟು ಕ್ಯಾರೆಟ್ ಹಾಕ್ತೀನಿ. ಆಮೇಲೆ ಬೀನ್ಸು ನಾವ್ಕೊಳ್ಳಿ. ನಾನು 3 ಐಟಮು ನನ್ನ ಮನೇಲಿ ಏನೇನಿತ್ತು ತರಕಾರಿ ಅದನ್ನಷ್ಟೇ ಹಾಕ್ತಾಯಿದ್ದೀನಿ. ಇದು ವೆಜಿಟೇಬಲ್ ಬಿರಿಯಾನಿ ಆಗಿರೋದ್ರಿಂದ ನಿಮ್ಮ ಇಷ್ಟ. ನೀವು ಇದಕ್ಕೆ ಬೇಕಾದರೆ ಆಲೂಗಡ್ಡೆ ಹಾಕೊಬೋದು,
ಮತ್ತು ಇನ್ನೂ ಏನಾದರೂ ನಿಮಗೆ ತರಕಾರಿ ಎಲ್ಲ ಇದೆ ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ನೀವು ಹಾಕ್ಕೊಬೋದು. ಸೀಮೆ ಬದನೆಕಾಯಿ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಎಲ್ಲ ವೆಜಿಟೇಬಲ್ಸ್ನ ನೀವು ಹಾಕ್ಬೋದು. ನೋಡಿ ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಸೊ ನೋಡಿ ಹೆಂಗೆ ಕಾಣಿಸ್ತಾ ಇದೆ. ಸೊ ಪ್ಲೀಸ್ ಫ್ರೆಂಡ್ಸ್, ನಾವು ಇದೇ ಫಸ್ಟ್ ವಿಡಿಯೋ ಮಾಡ್ತಾ ಇರೋದು. ಸೊ ಏನಾದರೂ ಮಿಸ್ಟೇಕ್ಸು ಆ ಥರ ಏನೇನಾದರೂ ಇದೆ ನೀವು ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಸೊ ನಾವು ಅದನ್ನು ಕರೆಕ್ಟ್ ಮಾಡ್ಕೊತೀವಿ. ಇದು ಸ್ವಲ್ಪ ಆಯಿಲ್ ಸ್ವಲ್ಪ ಎಣ್ಣೆ ಚೆನ್ನಾಗಿ ಎಷ್ಟು ಒಂದು ಎರಡು ಬೆಳ್ಳುಳ್ಳಿ ಗಡ್ಡೆನ ಬಿಡಿಸಿಟ್ಕೊಂಡಿದ್ದೀನಿ. ಸೊ ಒಂದು ಶುಂಠಿ, ಒಂದು ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ. ಅದನ್ನ ಚೆನ್ನಾಗಿ ಕೊಬ್ಬರಿ ಜೊತೆ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ನೋಡಿ ಈಗ ನಾನು ಅದನ್ನು ಹಾಕ್ತಾಯಿದ್ದೀನಿ. ಸೊ ಇದು ಹೀಗೆ ಇರಲಿ. ನೆಕ್ಸ್ಟ್ ಇದನ್ನು ತೊಳೆದಿನೆಲ್ಲ ವೇಸ್ಟ್ ಮಾಡೋಲ್ಲ ನಾನು. ಮತ್ತು ಇದನ್ನೇ ತೊಳೆದ್ಬಿಟ್ಟು ಅಕ್ಕಿ ತೊಳೆದಾಗ ಅದ್ರ ನೀರು ಜೊತೆ ಅದನ್ನು ಹಾಕ್ಕೊತೀನಿ. ಸೊ ಇದನ್ನು ಮಿಕ್ಸ್ ಕೊಡ್ತಾಯಿದ್ದೀನಿ. ಸೊ ಇದೇನಂದರೆ ಇದರಲ್ಲಿರೋ ಹಸಿ ವಾಸನೆ ಎಲ್ಲ ಹೋಗಬೇಕು. ಸೊ ಬೆಳ್ಳುಳ್ಳಿ ಸ್ಮೆಲ್ಲು ಮತ್ತು ಕೊಬ್ಬರಿ ಸ್ಮೆಲ್ಲೆಲ್ಲ ಹೋಗಬೇಕು. ಸೊ ಫೈನಲಿ ಇದರಲ್ಲಿ ನಾವು ಹಾಕಿರೋ ಆಯಿಲೆಲ್ಲ ಬಿಟ್ಕೋಬೇಕು ಕ್ಲೀನಾಗಿ. ಸೊ ಅನ್ನೋವರೆಗೂ ನಾನು ಇದನ್ನು ಇದೇ ಥರ ರೋಸ್ಟ್ ಮಾಡ್ತಾಯಿರ್ತೀನಿ. ಒಂದು 2-3 ಮಿನಿಟ್ಸ್ ಬಿಡ್ತಿರ್ತೀನಿ. ಆಮೇಲೆ ನೋಡಿ ಈ ಥರ ಇನ್ನೂ ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಇದೆಲ್ಲ ವಾಸನೆ ಎಲ್ಲ ಹೋಗಬೇಕು. ಇನ್ನೂ ನೋಡಿ ತರಕಾರಿ ಎಲ್ಲ ಗ್ರೀನ್ ಆಗಿದೆ. ಒಂದು 2-3 ಮಿನಿಟ್ಸ್ ಬಿಡ್ತೀನಿ. ಸೊ ನಾನು ಉರಿ ಸ್ವಲ್ಪ ಕಮ್ಮಿ ಇಟ್ಕೊತಾ ಇದ್ದೀನಿ. ನೋಡಿ ಆಗಾಗ ಒಂದು 2 ಸರಿ ಈ ಥರ ತಿರುಗಿ ಕೊಡ್ತಾ ಇರಬೇಕು. ಸೊ ಹಿಂದೆಯಿಂದ ಬರ್ತಾ ಇರೋ ಸ್ವಲ್ಪ ಇಗ್ನೋರ್ ಮಾಡಿ ನನ್ನ ಮಕ್ಕಳು. ಈಗ ನೋಡಿ ಇಲ್ಲಿ ನೋಡಿ ಸ್ವಲ್ಪ ವಾಟ್ರೆಲ್ಲ ಸ್ವಲ್ಪ ಬಿಟ್ಕೊಳ್ತಾ ಇದೆ. ಕೊತ್ತ ಅಂತ ಕುದೀತಾ ಇದೆ. ಈಗ ನಾನು ಈ ಬೇಜು ಚಿಕನ್ ಬಿರಿಯಾನಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ನೋಡಿ ಕರೆಕ್ಟಾಗಿ ನಿಮ್ಗೆ ಹೇಳ್ದಂಗೆ 2 ಟೇಬಲ್ ಸ್ಪೂನಷ್ಟು ನಾನು ಹಾಕ್ಕೊಂಡಿದ್ದೀನಿ. ನೋಡಿ ಈಗ ಆ್ಯಡ್ ಮಾಡ್ತಾಯಿದ್ದೀನಿ. ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಸ್ವಲ್ಪ ಕಲರ್ ಚೇಂಜ್ ಆಯ್ತಿಲ್ಲ. ಈಗ ನಾನು ಸ್ವಲ್ಪ ಉರಿನ ಕಮ್ಮಿ ಇಟ್ಕೊಂಡಿದ್ದೀನಿ. ಯಾಕೆ ಅಂದರೆ ನಾನು ಸ್ವಲ್ಪ ಸ್ಪೈಸಸ್ ಹಾಕ್ತಾಯಿದ್ದೀನಿ. ನೋಡಿ ನನಗೆ ಈ ಟರ್ಮರಿಕ್ ಎಲ್ಲದಕ್ಕೂ ಹಾಕೋದಕ್ಕೆ ಇಷ್ಟ. ಯಾಕೆ ಅಂದರೆ ಇದು ಆಂಟಿಬಯೋಟಿಕ್ಕು ಮತ್ತು ಇದೊಂದು ಒಳ್ಳೆ ಕಲರ್ ಕೊಡುತ್ತೆ. ಸೊ ಆ ಕಲರ್ ನನಗೆ ಇಷ್ಟ. ಸೊ ನೋಡಿ ನಾನು ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಹಾಕ್ತಾಯಿದ್ದೀನಿ. ಅದ್ರ ಜೊತೆ ಖಾರಕ್ಕೆ ಅಂತ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿ 1 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಇದು ಮನೇಲೇ ಮಾಡ್ಕೊಂಡಿರೋದು. ಸೊ ನಾವೇ ಮಾಡ್ಕೊಂಡಿರೋದು. ಇದ್ರ ಮೇಲೆ ನಿಮ್ಗೇನಾದರೂ ನಿಮ್ಮ ತಕ್ಕಂಗೆ ನಿಮ್ಗೇನಾದರೂ ಸ್ವಲ್ಪ ಜಾಸ್ತಿ ಬೇಕಾದರೆ ನೀವು ಹಾಕ್ಕೋಬೋದು. ಸೊ ನೆಕ್ಸ್ಟು ಈಗ ನಾನು ಉಪ್ಪು ಹಾಕ್ತಾಯಿದ್ದೀನಿ. ಸೊ ನನಗೆ ಪುಡಿ ಉಪ್ಪೆಲ್ಲ ಹಾಕಿ ಅಭ್ಯಾಸ. ನೋಡಿ ಈಗ ನಾನೊಂದು ಇಡಿಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನನಗೆ ಕಲ್ಲುಪ್ಪು ಹಾಕಿದ್ರೆ ನಂಗೆ ಅಳತೆ ಚೆನ್ನಾಗಿ ಗೊತ್ತಾಗೋದು. ಸೊ ನಾನು ಒಂದು ಇಡಿಯಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಿಮಗೆ ಬೇಕಾದರೆ ನಿಮ್ಗೆ ರುಚಿಗೆ ತಕ್ಕಷ್ಟು ನೆಕ್ಸ್ಟು ನೀವು ವಾಟರ್ ಆ್ಯಡ್ ಮಾಡಿದ್ಮೇಲೆ ಸೊ ಒಂದ್ಸರಿ ನೀವು ಟೇಸ್ಟ್ ಮಾಡೋದಾದರೆ ಟೇಸ್ಟ್ ಮಾಡಿ ನೋಡಿ. ಸೊ ಉಪ್ಪು ಸ್ವಲ್ಪ ಕಮ್ಮಿ ಇದ್ದರೆ ನೀವು ಆ್ಯಡ್ ಮಾಡ್ಕೊಳ್ಳಿ. ಸೊ ನೋಡಿ ನಾನು ಇದೆಲ್ಲ ಒಂದು ಮಿಕ್ಸ್ ಕೊಡ್ತಾಯಿದ್ದೀನಿ. ಒಂದು ಒಳ್ಳೆ ಮಿಕ್ಸ್ ಕೊಟ್ಟು ಇದ್ರ ಜೊತೆ ನೆಕ್ಸ್ಟ್ ಸೊ ಎಲ್ರಿಗೂ ಮಕ್ಳಿಗೂ ಎಲ್ರಿಗೂ ಫೇವ್ರೇಟ್ ಆಗಿರೋಂಥ ನೆಕ್ಸ್ಟ್ ಐಟಮ್ ಬರುತ್ತೆ. ನೋಡಿ 3 ಟೇಬಲ್ ಸ್ಪೂನ್ಸ್ ಇಷ್ಟಿರುತ್ತೆ. ಸೊ ನಾನು ಮೊಸರನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಈಗ ಮೊಸರನ್ನು ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಸೊ ಗಮ್ಮಂತ ವಾಸನೆ ಬರ್ತಾಯಿದೆ ಹೊರಗಡೆಯಿಂದ. ನಮ್ಮ ಯಜಮಾನ್ರು ಕೇಳ್ತಾ ಇದ್ದಾರೆ ಏನಿವತ್ತು ಟಿಫನ್ನು ಅಂತ. ಸೊ ನನ್ನ ಮಕ್ಕಳು ಕೂಡ ಏನಮ್ಮ ಪಲಾವ್ ಮಾಡ್ತಾ ಇದೆಯಾ ಅಂತ ಕೇಳ್ತಾವ್ರೆ. ಸೊ ನೀವು ನಿಮ್ಮ ಮನೇಲಿ ಮಾಡಿ ಟ್ರೈ ಮಾಡಿ ನೋಡಿ. ಕಮೆಂಟ್ಸ್ ಬಾಕ್ಸಲ್ಲಿ ನನಗೆ ತಿಳಿಸಿ ಹೆಂಗೆ ಬಂದಿತ್ತು ಟೇಸ್ಟು ಏನು ಎಲ್ಲ ತಿಳಿಸಿ. ಸೊ ಇನ್ನೂ ಏನಾದರೂ ನಾನು ಇಂಪ್ರೂವ್ಮೆಂಟ್ಸ್ ಮಾಡ್ಕೊಳೋದಾದರೆ ಇನ್ನೂ ನನಗೆ ಮುಂಚೆ ಎಲ್ಲ ನೀವು ಮಾಡಿರೋದ್ರಿಂದ ನೀವೇನಾದರೂ ನನಗೆ ಸ್ವಲ್ಪ ಏನಾದರೂ ತಿಳಿಸಿ ಹೇಳೋದಾದರೆ ತಿಳಿಸಿ ಹೇಳಿ. ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನಾನು ಆಕ್ಸೆಪ್ಟ್ ಮಾಡ್ತೀನಿ ಅದು ನಾನು. ಸೊ ಪ್ಲೀಸ್ ಫ್ರೆಂಡ್ಸ್ ಎನ್ಕರೇಜ್ ಮಾಡಿ. ನಾನು ಈಗಷ್ಟೇ ನಾನು ಶುರು ಮಾಡಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದೀಲಿ, ಈ ಸ್ಮೆಲ್ಲೆಲ್ಲ ಹೋಗಲಿ.
ಸೊ ಒಂದು 3 ಮಿನಿಟ್ಸ್ ಬಿಡ್ತೀನಿ ಇದು ಚೆನ್ನಾಗಿ ಕುದಿಯೋಕ್ಕೆ. ಇದು ಕುದೀಲಿ, ಆಮೇಲೆ ವಾಟರ್ ಆ್ಯಡ್ ಮಾಡೋಣ. ಗೊತ್ತಿಲ್ಲ, ಕಾಮನಾಗಿ ಎಲ್ರಿಗೂ ಗೊತ್ತಿರುತ್ತೆ, ನಾವು ಕ್ಯಾಪ್ನ ಕ್ಲೋಸ್ ಮಾಡೋಕ್ಕೆ ಮುಂಚೆ ಒಂದ್ಸರಿ ಈ ಥರ ಕ್ಯಾಪು ವಾಶ್ ಮಾಡಿ ಅಂತ ಊದಬೇಕು. ಇದ್ರೊಳಗಡೆ ಏನಾದರೂ ಇದ್ದರೆ ಎಲ್ಲಾದರೂ ಅಷ್ಟೇ ಈ ಥರ ಒಂದ್ಸರಿ ವಾಶ್ ಮಾಡಬೇಕು. ನೆಕ್ಸ್ಟ್ ಮತ್ತೆ ನಾವು ಯಾವಾಗಾದ್ರೂ ರೈಸ್ ಅದು ಐಟಮ್ ಏನಾದರೂ ಮಾಡಿದ್ರೆ ಸೊಂದಿಯಲ್ಲಿ ಸೇರ್ಕೊಂಡ್ಬಿಟ್ಟಿರ್ತೈತೆ. ಇದನ್ನು ಈ ಥರ ವಾಶ್ ಮಾಡ್ಕೊಳ್ಳಿ. ಸೊ ಆಲ್ಮೋಸ್ಟ್ ಆಲ್ ನಿಮ್ಗೆ ಗೊತ್ತಿರುತ್ತೆ, ನಾನು ಮಾಡೋ ಪ್ರೋಸೆಸ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಇದ್ರ ಮೇಲೆ ಕ್ಲೋಸ್ ಮಾಡೋಣ. ಸೊ ಕ್ಲೋಸ್ ಮಾಡಿ ಆಮೇಲೆ ಓಪನ್ ಮಾಡೋಣ. ಈಗ ಸ್ವಲ್ಪ ಬಿಸಿಯಲ್ಲಿ ಬೇಯಲಿ, ವೆಯ್ಟ್ ಮಾಡಿ. ಸೆಕೆಂಡ್ ಲೇಟಾಗಿ ತೆಗೆದಿದ್ರು ತಲೆ ಇಟ್ಕೊಂಡ್ಬಿಡ್ತಾ ಇತ್ತು. ನಾನು ಕರೆಕ್ಟಾಗಿ ತೆಗೆದಿದ್ದೀನಿ. ಒಂದು 2-3 ಮಿನಿಟ್ಸ್ ಬಿಟ್ಟಿದೆ ಅಷ್ಟೇ. ಒಂಥರ ಕಲರ್ ಸ್ವಲ್ಪ ಚೇಂಜ್ ಆಗಿದೆ ಅಲ್ಲ, ಗಮ್ಮಂತ ವಾಸನೆ ಬರ್ತಾ ಇದೆ. ನಿಮಗೂ ಬರ್ತಾ ಇದ್ರೆ ಕಮೆಂಟ್ ಮಾಡಿ. ಗರಂ ಮಸಾಲೆ ನಾನು ಆಪ್ಷನ್ ಅಂತ ಹೇಳಿದೆ. ಸೊ ನಾನು ಚಕ್ಕೆ ಲವಂಗ ಯೂಸ್ ಮಾಡ್ತಾ ಇರೋ ಕಾರಣದಿಂದ ನಾನು ಈ ಗರಂ ಮಸಾಲೆನ ಯೂಸ್ ಮಾಡ್ತಾಯಿದ್ದೀನಿ, ಹಾಕ್ತಾಯಿದ್ದೀನಿ. ಅದು ಒಂದು 1/4 ಟೀ ಸ್ಪೂನಷ್ಟು, ಅರ್ಧ ಟೀ ಸ್ಪೂನಷ್ಟು ನೋಡ್ಕೊಂಡು ಹಾಕ್ಕೊತೀನಿ. ನಾನು ಎಷ್ಟು ಹಾಕ್ಕೊಂಡಿದ್ದೀನೋ ಅಷ್ಟು. ನೀವು ನಿಮ್ಮ ಮನೆಗೆ ಎಷ್ಟು ಬೇಕೋ ಅಷ್ಟು ನೀವು ಹಾಕೊಳ್ಳಿ. ಸೊ ಆಲ್ಮೋಸ್ಟ್ ಅಲ್ಲಿ ಇದರಲ್ಲೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಂದರೆ ಸ್ಪೈಸೀಸ್ನೆಲ್ಲ ವಾಟ್ರಿಗೆ ಇನ್ವಾಲ್ವ್ ಮಾಡೋದಕ್ಕಿಂತನೂ ಆಯಿಲಲ್ಲಿ ಹಾಕಿ ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ ಮತ್ತು ಒಳ್ಳೆ ಟೇಸ್ಟ್ ಸಿಗುತ್ತೆ. ಸೊ ನೆಕ್ಸ್ಟು ನಾನು ಇದಕ್ಕೆ ಎಲ್ಲ ನಾನು ಒಟ್ಟಿಗೆ ಒಂದೇ ಸರಿ ಹಾಕ್ಬಿಟ್ಟು ಕುಕ್ಕರ್ಗೆ ಹಾಕಬೇಕು ಅಂತಿದ್ದೀನಿ. ಸೊ ನೆಕ್ಸ್ಟು ನಾನು ಇದಕ್ಕೇ ಡೈರೆಕ್ಟಾಗಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು, ಕೊತ್ತಂಬರಿ ಮತ್ತು ಪುದೀನಾನ ಚೆನ್ನಾಗಿ ತೊಳೆದು ಒಂದು 2-3 ಟೈಮ್ಸ್ ಆದರೂ ವಾಶ್ ಮಾಡ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಮಣ್ಣೆಲ್ಲ ಇರುತ್ತೆ. ಸೊ ಇದಕ್ಕೆ ಹಾಕ್ತಾಯಿದ್ದೀನಿ. ಸೊ ಇದನ್ನು ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಸೊ ಒಂದು ಹಾಡೆಲ್ಲ ಅನಿಸ್ತಾ ಇದೆ ಇದ್ರ ಜೊತೆ. ನನ್ನೇ ಮಾತಾಡಿ ನಿನ್ನ ಗಂಗಲ್ಲಿ ನೋಡಿ ಫ್ರೆಂಡ್ಸ್, ಬನ್ನಿ ಎಲ್ಲರೂ ನಮ್ಮ ಮನೇಲಿ ಪಲಾವ್ ತಿನ್ನೋಕ್ಕೆ, ವೆಜ್ ಪಲಾವ್ ತಿನ್ನೋಕ್ಕೆ ಎಲ್ಲರೂ ಬನ್ನಿ. ನೋಡಿ ಗಮ್ಮಂತ ಸ್ಮೆಲ್ ಬರ್ತಾ ಇದೆ. ನೋಡಿ ಈಗ ನೋಡ್ಕೊಳ್ಳಿ, ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ. ಈಗ ನೀವು ಈ ವಾಟ್ರಿಗೆ ಚೆಕ್ ಮಾಡ್ಬೋದು. ಸೊ ನಾನು ಚೆಕ್ ಮಾಡಿದ್ದೀನಿ, ನಮ್ಮ ಮನೇಲಿ ಕರೆಕ್ಟಾಗಿದೆ. ಸ್ವಲ್ಪ ಕುದೀಲಿ, ಆಮೇಲೆ ರೈಸ್ ಹಾಕ್ಬೋದು. ಅಲ್ಸಂದಿ ನೆನ್ಸ್ಬೇಕಾ? ಅಲ್ಸಂದಿನ ಹುಳಿ ಕಾಳ ಚೆನ್ನಾಗಿ ಕುದೀತಾ ಇದೆ. ನಾನು ಅಕ್ಕಿನ ಆ್ಯಡ್ ಮಾಡ್ತಾ ಇದ್ದೀನಿ. ಈಗ 1-2 ಸರಿ ತಿರುಗಿಸ್ತೀನಿ, ಅದು ಅಕ್ಕಿ ಮಸಾಲೆ ಎಲ್ಲ ಮಿಕ್ಸ್ ಆಗಲಿ ಅಂತ. ಮತ್ತು ಸ್ವಲ್ಪ ಖಾರ ಇದೆ, ಖಾರ ಇರೋದ್ರಿಂದ ನಾನು ಬೆಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಸೊ
ನೋಡಿ ಅಮೂಲ್ ಬಟರ್. ಸೊ ರೈಸ್ ಸ್ವಲ್ಪ ಸಾಫ್ಟಾಗಿ ಚೆನ್ನಾಗಿ ಬರಲಿ ಅಂತ. ಮಕ್ಕಳೆಲ್ಲ ಸ್ಟೀಮ್ ರೈಸ್ ಥರ ಇದ್ದರೆ ತಿನ್ನೋಕ್ಕೆ ಇಷ್ಟಪಡಲ್ಲ. ಸ್ಪೆಷಲಿ ನನ್ನ ಮಕ್ಕಳಂತೂ ತಿನ್ನೋದೇ ಇಲ್ಲ, ಬೇಡ ಬೇಡ ಅಂತಾರೆ. ಸೊ ಅದಕ್ಕೆ ಮೆತ್ತಕ್ಕಿರಲಿ ಅಂತ ಸ್ವಲ್ಪ ಬೆಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ. ವಾವ್, ಮುಂದೆ ಅಲ್ವಾ? ವಾವ್ ವಾವ್. ವೈ ನಮ್ಮಮ್ಮ ಕಟ್ ಮಾಡ್ತಾವಳೆ ಅಂತೇಳಿ. ಪಲಾವ್ ಎಲ್ಲಿದೆಪ್ಪ? ಪಲಾವ್ ಎಲ್ಲಿದೆ? ಪಲಾವ್ ಬೇಕಾ? ಪಲಾವ್ ಬೇಕಾ? ಪ್ಲೇಟ್ ಎತ್ಕೋ, ಕೊಡ್ತೀನಿ. ಪಲಾವ್ ಬೇಕಾ? 2 ಮಿನಿಟ್ಸ್ ಇರು, ವಿಸಿಲ್ ಆಗಲಿ. ಬೇಡ, ಇವಾಗೇ ಬೇಕಾ? ಕುಕ್ಕರ್ ಕ್ಯಾಪ್ ಓಪನ್ ಮಾಡ್ತಾ ಇದ್ದೀನಿ. ನನ್ನ ಮಗ ಆಲ್ರೆಡಿ ವೇಟಿಂಗು ನೋಡ್ತಾ ಇದ್ದಾನೆ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈಗ ಬೇಕಂದರೆ ನೀವು 2 ಸ್ಪೂನ್ ತುಪ್ಪ ಹಾಕೋಬೋದು. ಸೊ ನನಗೆ ತುಪ್ಪ ಇಷ್ಟ ಇಲ್ಲ ಅಂತಲೇ ನಾನು ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಪಲಾವು, ವೆಜಿಟೇಬಲ್ ಪಲಾವು, ದಮ್ ಬಿರಿಯಾನಿ ರೇಂಜಿಗಾಗಿದೆ. ಇದ್ರ ಜೊತೆ ಸ್ವಲ್ಪ ಮೊಸರು ಬಜ್ಜಿ.